ಈಗ ಡಿಗ್ರಿ ಬಳಿಕ ಪಿಯುಸಿ ವಿದ್ಯಾರ್ಥಿಗಳಿಗೂ ಕೂಡ ರಾಜ್ಯ ಸರ್ಕಾರ ಫೀಸ್ ವಿಚಾರದಲ್ಲಿ ಇದೀಗ ಶಾಕಿಂಗ್ ಸುದ್ದಿಯನ್ನ ಕೊಟ್ಟಿದೆ. ಅದು ಪಿಯುಸಿ ಶುಲ್ಕ ಏರಿಕೆ ಸರ್ಕಾರದ ಸಿದ್ಧತೆ ಆಗ್ತಾ ಇದೆ ಏರಿಕೆಗೆ. ಪಿಯುಸಿ ವಿಭಾಗದ ಟ್ಯೂಷನ್ ಫೀಸ್, ಪರೀಕ್ಷಾ ಶುಲ್ಕ, ಅಂಕಪಟ್ಟಿ ಶುಲ್ಕ, ಹೊಸ ಕಾಲೇಜು ಶುಲ್ಕ ಸೇರಿದಂತೆ 40ಕ್ಕೂ ಹೆಚ್ಚು ವಿವಿಧ ಶುಲ್ಕಗಳ ಪರಿಷ್ಕರಣೆಗೆ ನಿರ್ಧಾರ ಮಾಡಿದ್ದಾರೆ. ಶುಲ್ಕ ಪರಿಷ್ಕರಣೆ ಮಾಡುವಂತೆ ಪಿಯುಸಿ ಬೋರ್ಡ್ ಸರ್ಕಾರಕ್ಕೆ ಪ್ರಸ್ತಾಪವನ್ನು ಸಲ್ಲಿಕೆ ಮಾಡಿತ್ತು. ಇದಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅನುಮತಿ ಕೊಡೋದಷ್ಟೇ ಬಾಕಿ ಇದೆ. ಒಪ್ಪಿಗೆ ಕೊಟ್ಟರೆ ಅಲ್ಲಿಗೆ ಮುಂದಿನ ಶೈಕ್ಷಣಿಕ ವರ್ಷ 24-25ನೇ ಸಾಲಿನಿಂದ ಶುಲ್ಕ ಹೆಚ್ಚಳ ಫಿಕ್ಸ್ ಆಗುತ್ತೆ. ಇನ್ನು ಸರ್ಕಾರ ಇದಕ್ಕೆ ಕಾರಣಗಳನ್ನ ಕೂಡ ಕೊಟ್ಟಿದೆ, ಯಾಕೆ ನಾವು ಜಾಸ್ತಿ ಮಾಡ್ತಾ ಇದೀವಿ ಫೀಸ್ನ ಅಂತ. ಅದನ್ನು ನೋಡೋಣ. ಶುಲ್ಕ ಹೆಚ್ಚಳಕ್ಕೆ ಸರ್ಕಾರದ ಕಾರಣಗಳು 2018ರಿಂದ ಶುಲ್ಕ ಪರಿಷ್ಕರಣೆಯೇ ಮಾಡಿಲ್ಲ. ಹೀಗಾಗಿ ಶುಲ್ಕ ಪರಿಷ್ಕರಣೆ ಅನಿವಾರ್ಯವಾಗಿದೆ. ಇಷ್ಟು ವರ್ಷಕ್ಕೊಂದ್ಸಲ ಶುಲ್ಕ ಪರಿಷ್ಕರಣೆ ಮಾಡಬೇಕು ಅನ್ನುವಂಥದ್ದು ಇದೆ ಆಕ್ಚುಲಿ. ಹಾಗಾಗಿ 18ರಿಂದ ಶುಲ್ಕ ಪರಿಷ್ಕರಣೆ ಆಗಿಲ್ಲ, ಈ ಸಲ ಮಾಡ್ತೀವಿ, ಅನಿವಾರ್ಯ. ಶುಲ್ಕ ಹೆಚ್ಚಳದಿಂದ ಕಾಲೇಜುಗಳ ಅಭಿವೃದ್ಧಿಗೆ ಒಂದ್ ರೀತಿ ಸಹಾಯ ಆಗುತ್ತೆ, ಅನುದಾನ ಲಭ್ಯ ಆಗುತ್ತೆ. ಇದರಿಂದ ಕಾಲೇಜುಗಳಿಗೆ ಆರ್ಥಿಕ ಶಕ್ತಿ ಹೆಚ್ಚಾಗೋ ಲೆಕ್ಕಾಚಾರ ಇದೆ. ಗ್ಯಾರಂಟಿ ಯೋಜನೆಗಳಿಂದ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಕೊಡೋಕೆ ಆಗ್ತಾ ಇಲ್ಲ. ಹಾಗಾಗಿ ಮಕ್ಕಳ ಒಂದು ಫೀಸ್ ನಿಂದಲೇ ಅಭಿವೃದ್ಧಿ ಕಾರ್ಯ ಕಾಲೇಜುಗಳಲ್ಲಿ ಆಗ್ಲಿ ಅಂತ. ಹೀಗಾಗಿ ಕಾಲೇಜು ಶುಲ್ಕ ಹೆಚ್ಚಳ ಮಾಡಿದ್ರೆ ಅನುದಾನದ ಕೊರತೆ ಆಗಲ್ಲ ಅನ್ನೋ ಲೆಕ್ಕಾಚಾರ ಇವ್ರದಿದೆ. ಹಾಗಾದ್ರೆ ಎಷ್ಟು ಮಾಡ್ಬೋದಪ್ಪ ಫೀಸ್ನ, ಎಷ್ಟು ಜಾಸ್ತಿ ಮಾಡ್ಬೋದು ನೋಡೋದಾದ್ರೆ 25ರಿಂದ 30ರಷ್ಟು ಸಾಧ್ಯತೆ ಇದೆ. ಈಗ ಅಂದ್ರೆ ಈಗ ಎಕ್ಸಾಂಪಲ್ ಚಿಕ್ಕದಾಗಿ ಕೊಡೋದಾದ್ರೆ 1,000 ಕಟ್ತಿದ್ರಿ ಅಂದ್ಕೊಳ್ಳಿ, ಅದಕ್ಕೆ ಇದೀಗ ಮತ್ತೆ 300-400 ಎಕ್ಸ್ಟ್ರಾ ಮಾಡ್ತಾರೆ. ಆ ರೀತಿಯಾಗಿ ನಾನು 1,000 ಇಲ್ಲೂ ಇರೋಲ್ಲ, ಜಾಸ್ತಿ ಇರುತ್ತೆ. ಎಕ್ಸಾಂಪಲ್ ಹೇಳಿದ್ದು 2018ರಲ್ಲಿ 30ರಿಂದ 60ರಷ್ಟು ಅವತ್ತಿನ ಸರ್ಕಾರ ಶುಲ್ಕ ಹೆಚ್ಚಳ ಮಾಡಿತ್ತು. ಇವರು 25ರಿಂದ 30ರಷ್ಟು ಅಂತ ಇದ್ದಾರೆ. ಕಳೆದ ಬಿಜೆಪಿ ಅವಧಿಯಲ್ಲಿ ಶುಲ್ಕ ಹೆಚ್ಚಳಕ್ಕೆ ಪ್ರಸ್ತಾಪ ಇದ್ರೂ ಅವರು ಅವಕಾಶ ಕೊಟ್ಟಿರಲಿಲ್ಲ. ವಿದ್ಯಾರ್ಥಿನಿಯರ ಶುಲ್ಕ ಸರ್ಕಾರವೇ ಭರಿಸಿ ಉಚಿತ ಶಿಕ್ಷಣ ಕೊಡೋ ಕೆಲಸ ಮಾಡಿತ್ತು. 2018ರಲ್ಲಿ ನೋಂದಣಿ ಶುಲ್ಕ 25ರಿಂದ 35 ರೂಪಾಯಿ ಇತ್ತು. ಟ್ಯೂಷನ್ ಫೀಸ್ 500-400ರಿಂದ 670 ರೂಪಾಯಿ ಇತ್ತು. ಡ್ಯೂಪ್ಲಿಕೇಟ್ ಅಂಕಪಟ್ಟಿ ಅಂದ್ರೆ ಈಗ ಮಾರ್ಕ್ಸ್ ಕಾರ್ಡ್ ಕಳೆದೋಗಿರುತ್ತಲ್ಲ ಅಂತ, ಆ ಥರ 1200ರಿಂದ 1600 ಇತ್ತು. ಮರು ಮೌಲ್ಯಮಾಪನ ಶುಲ್ಕ 1260ರಿಂದ 1650 ರೂಪಾಯಿ ಇತ್ತು. ಅಂದ್ರೆ ಈಗ ಎಕ್ಸಾಮಲ್ಲಿ ಮಾರ್ಕ್ಸ್ ಬಂದಿರುತ್ತೆ, ನನಗದು ಸಂತೃಪ್ತಿ ತಂದಿಲ್ಲ, ಇನ್ನೂ ಹೆಚ್ಚಿಗೆ ಮಾರ್ಕ್ಸ್ ಬರಬೇಕು, ವ್ಯಾಲ್ಯೂಯೇಷನ್ ಸರಿಯಾಗಿ ಆಗಿಲ್ಲ ಅನ್ನುವಂಥವ್ರು ವಾಪಸ್ ಈಗ ಮರು ಮೌಲ್ಯಮಾಪನಕ್ಕೆ ಆಗ್ತಾ ಇದ್ರಲ್ಲ, ಅದು 1200ರಿಂದ 1650 ರೂಪಾಯಿ ಇತ್ತು. ಇವನ್ನೆಲ್ಲ ಸೇರಿ ಒಟ್ಟಾರೆಯಾಗಿ ಜಾಸ್ತಿ ಮಾಡೋಕೆ ನೋಡ್ತಿದ್ದಾರೆ. ಮುಂದಿನ ವರ್ಷ 2024-25ನೇ ಸಾಲಿಗೆ ಸೇರುತ್ತೆ ಅದು.